ನಮಸ್ಕಾರ ಸ್ನೇಹಿತರೆ, ಡ್ರಾಪಿಕ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಗೆರೆ ಎಳೆಯುವ ಮೂಲಕ ಹಿಮಾಲಯ ಪರ್ವತ, ಸರೋವರ ಮತ್ತು ಗಿಡಗಳನ್ನು ಸರಳವಾಗಿ ಚಿತ್ರಿಸೋಣ ಬನ್ನಿ. ಮೊದಲನೇದಾಗಿ ಈ ಥರ ಗೆರೆಗಳನ್ನು ಹಾಕಿ ನಂತರ ಈ ಥರ ಲೈಟಾಗಿ ಶೇಡಿಂಗ್ ಮಾಡಿ ನಿಧಾನವಾಗಿ ಎರಡು ಕಡೆಗೂ ಶೇಡಿಂಗ್ ಮಾಡಿ. ಇದರಲ್ಲಿ ಒಂದು ದೊಡ್ಡ ಬೆಟ್ಟ, ಇನ್ನೊಂದು ಚಿಕ್ಕ ಬೆಟ್ಟ ಬಿಡಿಸಿದ್ದೇನೆ. ಇದನ್ನು ಸರಳವಾಗಿ ಈ ಥರ ಶೇಡಿಂಗ್ ಮಾಡಿ ನಂತರ ಒಂದು ಗೆರೆ ಎಳೆಯಿರಿ. ಅದ ನಂತರ ವರ್ಟಿಕಲ್ ಆಗಿ ಗೆರೆ ಎಳ್ಕೊಂಡು ಬನ್ನಿ. ಎಲ್ಲ ಕಡೆಗೂ ಲೈಟಾಗಿ ಮೊದಲನೇದಾಗಿ ಈ ಥರ ಗೆರೆ ಎಳ್ಕೊಂಡು ಬನ್ನಿ. ನಿಧಾನ ಹೈಟ್ ಕಡಿಮೆ ಮಾಡಿ ಗೆರೆಗಳದು. ಅದ ನಂತರ ಎಲೆಗಳನ್ನು, ಮರಗಳನ್ನು ಒಂದೊಂದಾಗಿ ಗೆರೆಗಳು ಹಾಕಿ ಒಂದೊಂದಾಗಿ ಗೆರೆ ಹಾಕ್ತಾ ದೊಡ್ಡ ಗೆರೆಯಿಂದ ಚಿಕ್ಕ ಗೆರೆವರೆಗೂ ಹಿಂಗೆ ಹಾಕ್ಕೊಂಡು ಬನ್ನಿ. ತದನಂತರ ಎಲೆಗಳನ್ನು ಹೀಗೆ ಸರಳವಾಗಿ ಬರೆಯಿರಿ. ಒಂದು ಗಿಡದ ನಂತರ ಇನ್ನೊಂದು ಗಿಡವನ್ನು ಈ ಥರ ಎಲೆಗಳನ್ನು, ಮರಗಳನ್ನು ಬಿಡಿಸ್ಕೊಂಡು ಬನ್ನಿ. ತದನಂತರ ಇದನ್ನ ಸ್ವಲ್ಪ ಡಾರ್ಕ್ ಆಗಿ ಮಾಡಿ ಗಿಡಗಳನ್ನು. ಈ ಥರ ಸರಳವಾದ ಚಿತ್ರಗಳನ್ನು ದೊಡ್ಡವರು ಮತ್ತು ಚಿಕ್ಕವರು ಕೂಡ ಈಸಿಯಾಗಿ ಕಲಿಯಬಹುದು. ಏನಿಲ್ಲ, ಇದರಲ್ಲೇನಿದೆ ನೋಡಿ, ಸಿಂಪಲ್ಲಾಗಿ ಗೆರೆ ಇದೆ, ಸ್ವಲ್ಪ ಫ್ರೀ ಹ್ಯಾಂಡ್ ಶೇಡಿಂಗ್ ಇದೆ. ಪೆನ್ಸಿಲನ್ನು ಫ್ರೀಯಾಗಿ ಹಿಡ್ಕೊಳ್ಳಿ. ಅದ ನಂತರ ನಿಧಾನವಾಗಿ ಮೂವ್ ಮಾಡಿದ್ರೆ ಶೇಡಿಂಗ್ ಆಗುತ್ತೆ. ಇಲ್ಲಿ ಮತ್ತೆ ಎರಡು ಮರಗಳನ್ನು ಬರೆಯೋಣ. ದೊಡ್ಡ ಮರಗಳನ್ನ ಸ್ವಲ್ಪ ಬಿಡಿಸೋಣ. ಇದು ಕೂಡ ಅದೇ ಥರ ಶೇಡಿಂಗ್ ಮೂಲಕ ಎಲೆಗಳನ್ನು ಬರೆಯೋಣ. ಈ ರೀತಿಯಾಗಿ ಇಂತಹ ಸರಳವಾದ ಚಿತ್ರಗಳನ್ನು ನೀವು ಕಲಿಯಿರಿ. ನಿಮ್ಮ ನೆರೆಯವರಿಗೂ ಇಂತಹ ವಿಡಿಯೋಗಳನ್ನು ಶೇರ್ ಮಾಡಿ ಮತ್ತು ನಿಮ್ಮ ಮಕ್ಕಳಿಗೂ ಕೂಡ ಇಂತಹ ಚಿತ್ರಕಲೆಯ ಅಭ್ಯಾಸವನ್ನು ನಿಮ್ಮ ಮಕ್ಕಳಲ್ಲಿ ಚಿತ್ರಕಲೆಯ ಅಭ್ಯಾಸವನ್ನು ರೂಢಿಸಿ. ಇದರಿಂದ ಮಕ್ಕಳಿಗೆ ತುಂಬ ಉಪಯೋಗವಾಗುತ್ತದೆ. ಮೊದಲನೇದಾಗಿ ಮಕ್ಕಳ ಬರವಣಿಗೆ ಸುಂದರವಾಗುತ್ತದೆ. ಎರಡನೇದಾಗಿ ಮಕ್ಕಳಲ್ಲಿ ಏಕಾಗ್ರತೆಯನ್ನು ಬೆಳೆಯುತ್ತದೆ. ಇದರಿಂದ ಮಕ್ಕಳು ಗಂಟೆಗಟ್ಟಲೆ ಒಂದೇ ಕಡೆ ಕುಳಿತುಕೊಂಡು ಓದಲು ಸಹಾಯವಾಗುತ್ತದೆ ಮತ್ತು ಅವರಲ್ಲಿ ಕುಶಲತೆಯನ್ನು ಬೆಳೆಯುತ್ತದೆ ಮತ್ತು ಮಕ್ಕಳಲ್ಲಿ ತಾಳ್ಮೆಯನ್ನು ಕೂಡ ಹೆಚ್ಚಾಗುತ್ತದೆ. ನಮ್ಮ ಚಾನಲನ್ನು ಪ್ರಥಮವಾಗಿ ನೋಡುತ್ತಿದ್ದರೆ ಇಂತಹ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮತ್ತು ಮಕ್ಕಳಲ್ಲಿ ಅಥವಾ ನೀವು ಕೂಡ ಈ ಥರ ಚಿತ್ರ ಬಿಡಿಸೋದನ್ನು ಪ್ರಯತ್ನ ಮಾಡಿ ಮತ್ತು ಈ ಸಿಂಪಲ್ ಗೆರೆಯ ಚಿತ್ರಕಲೆಯನ್ನು ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡೋದನ್ನು ಮರೆಯಬೇಡಿ ಮತ್ತು ಇಂತಹ ಹೆಚ್ಚಿನ ಸರಳ ಚಿತ್ರಕ್ಕಾಗಿ ನಮ್ಮನ್ನು
ಸಪೋರ್ಟ್ ಮಾಡಿ ಮತ್ತು ತಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡುವ ಮೂಲಕ ದಯವಿಟ್ಟು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಈ ರೀತಿ ಸುಂದರವಾದ ಚಿತ್ರವನ್ನು ವೀಕ್ಷಿಸಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ನೋಡಿ, ಶೇಡಿಂಗ್ ಮಾಡ್ತಾ ಒಂದು ಸುಂದರವಾದ ಚಿತ್ರವನ್ನು ನಿಧಾನವಾಗಿ ಮೂಡ್ತಾ ಬಂತು. ನಮಸ್ಕಾರಗಳು.